ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವಷ್ಟು ಗುಡ್ ನ್ಯೂಸ್‌ಗಳನ್ನ ಹೇಳ್ತೀನಿ ನಿಮಗೆ. ಮತ್ತೆ ರಿಸಲ್ಟ್ ಡೇಟನ್ನ ಕೂಡ ಹೇಳ್ತೀನಿ. ಆದ್ದರಿಂದ ವಿಡಿಯೋನ ಕೊನೆವರೆಗೆ ನೋಡಿ. ತುಂಬಾ ಜನ ಬಂದ್ಬಿಟ್ಟು ಡೌಟನ್ನ ಕೇಳ್ತಾ ಇದ್ದೀರಾ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವ ಡೌಟ್‌ಗಳನ್ನ ಕೂಡ ಕ್ಲಿಯರ್ ಮಾಡ್ತೀನಿ. ನಿಮ್ಮೆಲ್ಲ ಡೌಟ್‌ಗಳನ್ನ ಕ್ಲಿಯರ್ ಮಾಡ್ತೀನಿ. ಮತ್ತೆ ಯಾವೆಲ್ಲ ಗುಡ್ ನ್ಯೂಸು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡ್ಬೇಕಷ್ಟೇ. ಮಿಸ್ ಮಾಡಿದ ಇವತ್ತಿನ ವಿಡಿಯೋನ ಕೊನೆವರೆಗೆ ನೋಡಿ. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ರಿಸಲ್ಟ್ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್‌ಗಳಿವೆ. ಅರ್ಥ ಆಯ್ತಾ? ರಿಸಲ್ಟ್ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್‌ಗಳನ್ನ ಹೇಳ್ತೀನಿ. ವಿಡಿಯೋನ ಕೊನೆವರೆಗೆ ನೋಡೋದು ನಿಮ್ಮ ಜವಾಬ್ದಾರಿ. ಲೇಟ್ ಮಾಡೋದು ಬೇಡ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತ ಅಂದರೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ ಏನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರ್ಯಾದೆಯಲ್ಲಿ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ರಿಸಲ್ಟ್ ಬಂದಮೇಲೆ ಯಾವ ರೀತಿ ಚೆಕ್ ಮಾಡೋದು ಮತ್ತು ಎಲ್ಲ ರೀತಿ ಒಂದು ರಿಸಲ್ಟ್ ಚೆಕ್ ಮಾಡೋ ಲಿಂಕನ್ನು ಕೊಡ್ತೀನಿ. ಅರ್ಥ ಆಯ್ತಾ? ಅದ್ರ ಜೊತೆಗೆ ನಿಮಗೆ ರಿಸಲ್ಟ್ ಬಂದಮೇಲೆ ತುಂಬ ಸ್ಕಾಲರ್‌ಶಿಪ್‌ಗಳು ಬರ್ತವೆ. ಅವೆಲ್ಲ ಸ್ಕಾಲರ್‌ಶಿಪ್‌ಗಳು ಇದೇ ಒಂದು ಚಾನಲ್ ಹಾಕ್ತೀನಿ. ಅರ್ಥ ಆಯ್ತಾ? ಅವೆಲ್ಲ ಸ್ಕಾಲರ್‌ಶಿಪ್‌ಗಳು ಇದೇ ಒಂದು ಚಾನಲ್ ಹಾಕ್ತಾ ಇರ್ತೀನಿ. ಸೊ ಸ್ಕಾಲರ್‌ಶಿಪ್ ಬೇಕಂದರೆ ಮರ್ಯಾದೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋಕ್ಕೆ ಕಾರಣ ಇಷ್ಟೇ, ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅರ್ಥ. ಈಗಲೇ ವೇಟ್ ಮಾಡ್ತಾ ಇರ್ತೀನಿ, ಮಾಡ್ಕೊಳ್ಳಿ. ಮಾಡಿದ್ರೆ ಆ ಜೊತೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಶೇರ್ ಮಾಡಿ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಇಂಥ ಡೌಟ್ಗಳಿವೆ, ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ. ಅರ್ಥ ಆಯ್ತಾ? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ತುಂಬ ಜನ ಕೇಳ್ತಾ ಇದ್ರಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ಗ್ರೇಸ್ ಮಾರ್ಕ್ಸ್ ಒಂದು ಗುಡ್ ನ್ಯೂಸ್ ಬಂದ್ಬಿಟ್ಟು ಈಗ ನಿನ್ನೆ ಹೇಳಿದ್ದೀನಿ. ಯಾರಿಗೆ ಗೊತ್ತಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತೀನಿ. ನಿಮಗೆ ಬಂದ್ಬಿಟ್ಟು ಈ ವರ್ಷ 10% ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಇದ್ದಾರೆ. 10% ಗ್ರೇಸ್ ಮಾರ್ಕ್ಸು. ತುಂಬ ಜನ ಗ್ರೇಸ್ ಮಾರ್ಕ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ಸಲ್ ಆದರೆ ಮಾಡಿಲ್ಲ. ಕ್ಯಾನ್ಸಲ್ ಮಾಡಿದರೆ ಹೌದು. ಆದರೆ ಅಲ್ಲಿ ಏನಾಗಿದೆ ಅಂದರೆ ಪ್ರತಿ ವರ್ಷ 20% ಗ್ರೇಸ್ ಮಾರ್ಕ್ಸ್ ಇರ್ತಿತ್ತು ಕೋವಿಡ್ ಟೈಮಲ್ಲಿ. ಈ ವರ್ಷ 10% ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ 10% ಗ್ರೇಸ್ ಮಾರ್ಕ್ಸ್ ಅಂದರೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಯಾರೆಲ್ಲ ಪಾಸ್ ಆಗೋದ್ರಲ್ಲಿ ಇರ್ತೀರಾ, ಒಂದು 3 ಸಬ್ಜೆಕ್ಟಲ್ಲಿ ಏನಾದರೂ ನಿಮಗೆ 3-4 ಮಾರ್ಕ್ಸ್ ಕಡಿಮೆ ಬಂದರೆ ಅವರು ಮಾರ್ಕ್ಸ್ ಹಾಕಿಬಿಟ್ಟು ಪಾಸ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇಷ್ಟೇ. ಪಾಸಿಂಗ್ ಮಾರ್ಕ್ಸು ನಿಮಗೆ 28 ತಗೋಬೇಕು. 28 ಪಾಸಿಂಗ್ ಮಾರ್ಕ್ಸು. ಫಸ್ಟ್ ಲ್ಯಾಂಗ್ವೇಜು 35. ಅರ್ಥ ಆಯ್ತಾ? ನೀವು ನೆಕ್ಸ್ಟ್ ಇನ್ನೊಂದು ಡೌಟ್ ಕೇಳ್ತಾ ಇದ್ರಿ ರಿಸಲ್ಟ್ ಡೇಟು. ನೋಡಿ ನಿಮ್ಮ ರಿಸಲ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡು ಮೇ 5-6 ಅಂತ ಇದೆ. ಅರ್ಥ ಆಯ್ತಾ? ಮೇ 5-6 ನಿಮ್ಮ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟು. ಮುಂಚೆನೇ ಬರ್ಬೋದು. ಬಂದು ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ರಿಸಲ್ಟ್ ಚೆಕ್ ಮಾಡೋ ಲಿಂಕನ್ನು ಕೂಡ ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ತುಂಬ ಯೂಸ್ ಆಗ್ತದೆ. ಈಗ ಮತ್ತೊಂದು ಡೌಟ್ ಕೇಳ್ತಾ ಇದ್ರಿ ಪೇಪರ್ ಚೆಕಿಂಗ್ ಎಲ್ಲ ಆಯ್ತಾ ಅಂತ. ಹೌದು, ನಿನ್ನೆ ತಾನೇ ನಿಮಗೆ ಗುಡ್ ನ್ಯೂಸು. ಪೇಪರ್ ಚೆಕಿಂಗ್ ಕಂಪ್ಲೀಟಾಗಿ ಮುಗಿದಿದೆ. ಪೇಪರ್ ಚೆಕ್ ಮುಗಿದ ಒಂದು ವಾರದಲ್ಲಿ ನಿಮ್ಮ ರಿಸಲ್ಟು ಕಂಪ್ಲೀಟಾಗಿ ನಿಮಗೆ ಅನೌನ್ಸ್ ಮಾಡ್ತಾರೆ. ಒಂದು ವಾರನೂ ಬೇಕಾಗಿಲ್ಲ, 3-4 ದಿನ ಸಾಕು. ನಿನ್ನೆ ಅನೌನ್ಸ್ ಆಗಿದೆ ಅಂದರೆ ಒಂದು 3-4 ದಿನ ಇನ್ನು ನಿಮ್ಮ ಮಾರ್ಕ್ಸ್ನ ಚೆಕ್ ಮಾಡ್ತಾರೆ. ಕ್ರಾಸ್ ಚೆಕ್ ಮಾಡ್ಬೋದು, ವೆರಿಫಿಕೇಷನ್ ಎಲ್ಲ ಮಾಡ್ತಾರೆ. ಅದಕ್ಕೆ ಒಂದು 3-4 ದಿನ ಬೇಕಾಗ್ತದೆ. ಅದಾನಂತರ ಜಸ್ಟ್ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡೋದು ಮಾತ್ರ ಬಾಕಿ. ಅರ್ಥ ಆಯ್ತಾ? ನಿಮ್ಮ ರಿಸಲ್ಟ್ ಈಗಲೇ ರೆಡಿ ಆಗಿದೆ, ಪೂರ್ತಿ ರೆಡಿ ಇದೆ. ಇನ್ನು ಕ್ರಾಸ್ ಚೆಕ್ ಮಾಡಿಬಿಟ್ಟು ರಿಸಲ್ಟ್ ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಇದೆ. ಇದೊಂದು ಗುಡ್ ನ್ಯೂಸು. ಪೇಪರ್ ಚೆಕಿಂಗ್ ಎಲ್ಲ ಮುಗಿದಿದೆ. ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಇದೆ. ಸ್ವಲ್ಪ ಚೆಕಿಂಗ್ ಆಗ್ತದೆ. ಮೇ ಮೊದಲ ವಾರದಲ್ಲಂತೂ ಫಿಕ್ಸ್ ರಿಸಲ್ಟ್ ಬಂದೇ ಬರ್ತದೆ. ಅರ್ಥ ಆಯ್ತಾ? ಮತ್ತು ತುಂಬ ಜನ ಕೇಳ್ತಾ ಇದ್ರಿ ನಮಗೆ ತುಂಬ ಜನ ಟೆನ್ಷನ್ ಆದರೆ ಆಗ್ತಾಯಿದೆ. ಸೊ ನಮಗೆ ನಿದ್ದೆ ಬರ್ತಿಲ್ಲ, ತುಂಬ ಜನ ಟೆನ್ಷನ್ ಅಂತ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಹೇಳ್ತಾಯಿದ್ರಿ ನೋಡಿ, ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಯಾಕೆ ಟೆನ್ಷನ್ ಮಾಡ್ಕೋಬಾರ್ದಂದರೆ ನೀವು ಎಷ್ಟು ಯೋಚನೆ ಮಾಡಿದರೂ ಕೂಡ ಬರುವಷ್ಟು ರಿಸಲ್ಟ್ ಬರೋದು. ಅಂಥದ್ರಲ್ಲಿ ನೀವು ಎಷ್ಟು ಯೋಚನೆ ಮಾಡಿದರೆ ಸೊ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹಾಳಾಗ್ತದೆ ಅಷ್ಟೇ. ಅರ್ಥ ಆಯ್ತಾ? ರಿಸಲ್ಟ್ ಚೆನ್ನಾಗಿಯೇ ಬರ್ತದೆ. ಇನ್ ಕೇಸ್ ಫೇಲ್ ಆದರೂ ಕೂಡ ನಾವು ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಇದೆ. ಗುಡ್ ನ್ಯೂಸು. ಅರ್ಥ ಆಯ್ತಾ? ಫೇಲ್ ಆದವ್ರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಎಕ್ಸಾಮ್ 2ನ ನೀವು ಫ್ರೀಯಾಗಿ ಬರಿಬೋದು. ಅರ್ಥ ಆಯ್ತಾ? ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ಸ್ಕೋರ್ ಏನಾದರೂ ಕಡಿಮೆ ಆದರೆ ನಿಮಗೆ ಅಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ. ಏನಂದರೆ ನಿಮಗೆ ಸ್ಕೋರ್ ಏನಾದರೂ ಕಡಿಮೆ ಆದರೆ ನೀವು ಕೂಡ ಸ್ವಲ್ಪ ಫೀಸ್ನ ಕಟ್ಟಿಬಿಟ್ಟು ಎಕ್ಸಾಮ್ 2ನ ಬರೆದ್ಬಿಟ್ಟು ಸ್ಕೋರನ್ನು ಜಾಸ್ತಿ ಮಾಡ್ಕೋಬೋದು. ಅರ್ಥ ಆಯ್ತಾ? ನೋಡಿ, ಈ ರೀತಿ ಗುಡ್ ನ್ಯೂಸ್ ಬಿಟ್ಟು ಇನ್ಯಾವ ಗುಡ್ ನ್ಯೂಸ್ ಬೇಕು ನಿಮಗೆ? ಸೊ ಪ್ರತಿ ವರ್ಷ ಈ ರೀತಿ ಇರಲಿಲ್ಲ. ನಿಮಗೆ ಕೋವಿಡ್ ನಂತರ ಯಾರೆಲ್ಲ ಇದ್ದಾರೆ ನಿಮಗೆ ಈ ರೀತಿ ಒಂದು ಪ್ರೊಸೀಜರ್ನ ತಂದಿದ್ದಾರೆ. ಅರ್ಥ ಆಯ್ತಾ? ನಿಮಗೆಲ್ಲರೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಅದರ ಜೊತೆಗೆ ಫೇಲ್ ಆದವರು ಕೂಡ ಎಕ್ಸಾಮ್ 2ನ ಫ್ರೀಯಾಗಿ ಬರಿಬೋದು. ಮತ್ತೊಂದು ಪಾಯಿಂಟ್ ಏನಂದರೆ ಸ್ಕೋರ್ ಕಡಿಮೆ ಆದರೂ ಎಕ್ಸಾಮ್ 2-3 ಬರಿಬೋದು. ಮಾರ್ಕ್ಸ್ನ ಜಾಸ್ತಿ ಮಾಡ್ಕೋಬೋದು. ಅಲ್ಲಿ ಮಾರ್ಕ್ಸ್ ಕಡಿಮೆ ಆದರೂ ಕೂಡ ಎಕ್ಸಾಮ್ ಅನ್ನೋದೇ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಯ್ತಾ? 1, 2, 3ಯಲ್ಲಿ ಯಾವ ಹೈಯೆಸ್ಟು ಮಾರ್ಕ್ಸ್ ಬಂದಿವೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಇಷ್ಟೆಲ್ಲ ಗುಡ್ ನ್ಯೂಸ್ ಇವೆ. ಇಷ್ಟಾದರೂ ಕೂಡ ನೀವು ಟೆನ್ಷನ್ ಮಾಡ್ಕೊಂಡ್ರೆ ಅದಕ್ಕೆ ಯೂಸೇ ಇಲ್ಲ. ನೀವು ಫೇಲ್ ಆದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ. ಸ್ಕೋರ್ ಕಡಿಮೆ ಆದರೂ ಜೊತೆ ಇರ್ತೀನಿ. ಸ್ಕೋರ್ ಜಾಸ್ತಿ ಆದರೂ ನಿಮ್ಮ ಜೊತೆ ಇರ್ತೀನಿ. ಸೊ ನಿಮಗೆ ಸ್ಕಾಲರ್ಶಿಪ್ ಕೂಡ ಇದೊಂದು ಚಾನಲ್ ಆಗ್ತಿರ್ತೀನಿ. ಸೊ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗಿ. ಅರ್ಥ ಆಯ್ತಾ? ಸಬ್ಸ್ಕ್ರೈಬ್ ಮಾಡೋದು ಅಷ್ಟು ಇಂಪಾರ್ಟೆಂಟು. ನಮ್ಮ ಎಲ್ಲ ವಿಡಿಯೋಗಳು ಸಿಗಬೇಕಂದ್ರೆ ಮರ್ಯಾದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಮತ್ತು ತುಂಬ ಜನಕ್ಕೆ ಹೇಳ್ತಾ ಇದ್ರಿ ನಿಮ್ಮ ರಿಸಲ್ಟ್ ಯಾವ ರೀತಿ ಬರ್ತದೆ ಏನು, ತುಂಬ ಮನೆಯಲ್ಲಿ ಕೇಳ್ತಾ ಇದ್ದಾರೆ. ಸೊ ಟೆನ್ಷನ್ ಬೇಡ. ನೀವು ಎಷ್ಟು ಬರೆದಿದ್ದೀರಾ ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ನೀವು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ಗಿಂತ ಕಡಿಮೆ ರಿಸಲ್ಟ್ ಬಂದರೂ ಕೂಡ ನಿಮಗೆ ಮೌಲ್ಯಮಾಪನ ಮರು ಪ್ರಕ್ರಿಯೆ ಅಂತ ಇರ್ತದೆ. ಅಂದರೆ ಏನು, ಪೇಪರ್ ಚೆಕಿಂಗ್ನ ಮತ್ತೆ ಚೆಕ್ ಮಾಡಿಸ್ಬೋದು. ಕೆಲವಷ್ಟು ಫೀಸ್ ಅಂತ ಇರ್ತದೆ. ಅದಕ್ಕೆ ರಿವ್ಯಾಲ್ಯೂಷನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ರಿವ್ಯಾಲ್ಯೂಷನ್ ಮರು ಎಣಿಕೆ ಮತ್ತು ಮರು ಚೆಕ್ ಮಾಡ್ತಾರೆ. ಅರ್ಥ ಆಯ್ತಾ? ಪೇಪರು ಮತ್ತೆ ಚೆಕ್ ಮಾಡಿಸ್ಬೋದು. ಕೆಲವಷ್ಟು ಫೀಸ್ ಇರ್ತದೆ, ಅದನ್ನ ಕಟ್ಬಿಟ್ಟು
ಮತ್ತು ನೀವು ಪೇಪರ್ನ ಚೆಕ್ ಮಾಡಿಸ್ಬೋದು. ಅರ್ಥ ಆಯ್ತಾ? ಸೊ ಇದು ಪ್ಲಸ್ ಪಾಯಿಂಟ್ ನಿಮಗೆ. ಮತ್ತು ತುಂಬ ಜನಕ್ಕೆ ಕೇಳ್ತಾ ಇದ್ರಿ ಯಾವ ರೀತಿ ಚೆಕ್ ಮಾಡಿಸೋದು ಅಂತ. ರಿಸಲ್ಟ್ ಬಂದಮೇಲೆ ಹೇಳ್ತಾರೆ ಅವರು. ಸೊ ಎಷ್ಟು ಅಮೌಂಟ್ ಏನು ಅಂತ. ಸೊ ಅದನ್ನು ಕೂಡ ಹೇಳ್ತೀನಿ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೇಟ್ ಮಾಡ್ತಾರೆ. ಸೊ ಎಕ್ಸಾಮ್ 2 ಎಕ್ಸಾಮ್ 3 ಇದೆ. ಟೆನ್ಷನ್ ಬೇಡ. ಥ್ಯಾಂಕ್ ಯು ಸೊ ಮಚ್.